ಮಾತಾಡ್ರಪ್ಪ, ಮಾತಾಡೆ. ಗೆಲ್ಲೋವರೆಗೂ ಅಪ್ಪ ಅಮ್ಮ ತಂದೆ ತಾಯಿ ಅಣ್ಣ ತಮ್ಮ, ಗೆದ್ಮೇಲೆ ಯಾರು ಬರಲ್ಲ. ಇವತ್ತು ನಮ್ ನಾರಾಯಣಪಟ್ಟಣ ಅನಾಥವಾಗೋಯ್ತು. ಇವತ್ತು ಗೊತ್ತಾಯ್ತು ಇಷ್ಟು ದಿನ ನಾವು ದೇವ್ರು ಅಂತ ಪೂಜೆ ಮಾಡ್ತಾ ಇದ್ದಿದ್ದು ಕಲ್ಲಿಗೆ ಅಂತ. ಇವತ್ತು ಪ್ರೂವ್ ಆಗೋಯ್ತು ವಿಕ್ರಮ್ ಸಿಂಹ ಸಾಹೇಬರು ಕರ್ನಾಟಕದ ಒಬ್ಬ ಕೆಟ್ಟ ರಾಜಕಾರಣಿ ಅಂತ. ಪ್ರಕಾಶ, ಅವಾಲಿಂದ ನೋಡ್ತಾ ಇದ್ದೀನಿ ನಮ್ಮ ಸಾಹೇಬ್ರನ್ನ ಬಾಯಿಗೆ ಬಂದಂಗೆ ಬೈತಾ ಇದೆಯೇನೋ. ಇವ್ ನೀಗೆ ಬಿಟ್ರೆ ಸುಮ್ಮನೆ ತದಕ್ರೆ ಇವನ್ನ. ನೋಡ್ರಿ, ಪ್ರಕಾಶ್ ಮೇಲೆ ಯಾರು ಕೈ ಮಾಡಬಾರ್ದು. ಅವ್ರು ಹೇಳ್ತಿರೋದೆಲ್ಲ ಸರಿಯಾಗಿ ಇದೆ. ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ನಾವು ಕೊಟ್ಟಿರೋ 6 ಫೋನ್ ನಂಬರ್ಗಳಿಗೆ ಫೋನ್ ಮಾಡ್ತಾ ಇರಬೇಕು. ಫೋನ್ ರಿಸೀವ್ ಮಾಡಿದ ಕೂಡಲೇ ಬೈಬೇಕು. ಆಕ್ಸಿಡೆಂಟ್ ಆಗಿದೆ, ಯಾವಾಗ ಬರ್ತೀರಾ? ಮಕ್ಕಳು ಹಾಸ್ಪಿಟ್ಲಲ್ಲಿದ್ದಾರೆ, ಯಾವಾಗ ಬರ್ತೀರಾ? ನಾಚಿಕೆ ಮಾನ ಮರ್ಯಾದೆ ಇಲ್ವಾ ನಿಮಗೆ? ಸ್ವಲ್ಪನಾದ್ರೂ ಜವಾಬ್ದಾರಿ ಇಲ್ವಾ ನಿಮಗೆ? ಮನುಷ್ಯತ್ವ ಇಲ್ವಾ? ಮನೆ ಮುಂದೆ ಓಟ್ ಕೇಳಕ್ ಬರ್ತೀರಾ, ಪರಿಹಾರ ಕೊಡಕ್ ಬರಲ್ವಾ? ಹಾಗೆ ಹೀಗೆ ಅಂತ ಬೈತಾನೆ ಇರಬೇಕು. ಇಮಿಡಿಯೇಟ್, ಫಾಸ್ಟ್. ಇಲ್ಲಿ ನೋಡಿದ್ರೆ ನನ್ನ ಮಗು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದೆ. ಈ ಆಸ್ಪತ್ರೆಯಲ್ಲಿ ಒಂದು ಬಾಟಲ್ ರಕ್ತ ಇಲ್ಲ. ಈ ಆಸ್ಪತ್ರೆ ವಿಷಯ ಸಾಹೇಬ್ರಿಗೆ ಗೊತ್ತಿದೆ ತಾನೆ? ಸಿಟಿಗೆ ಹೋದ್ರೆ ಲಕ್ಷಗಟ್ಟಲೆ ಖರ್ಚು, ಯಾರು ಕೊಡ್ತಾರೆ? ಚುನಾವಣೆ ಬಂದಾಗ ಫ್ರೀ ಇರ್ತಾರೆ, ಈಗ ಸಮಸ್ಯೆ ಬಂದಾಗ ಬಿಡುವಿರೋದಿಲ್ಲ. ಹಳ್ಳಿ ಜನ ಅಮಾಯಕರು ಅಂತ ಈ ರೀತಿ ಬೇಜವಾಬ್ದಾರಿತನ ತೋರಿಸೋ ಸರಿನಾ? ಕಾಂಪೌಂಡ್ ಬಿದ್ದಾಗಂತೂ ಬರಲಿಲ್ಲ, ಪರಿಹಾರನೂ ಕೊಡಲಿಲ್ಲ. ಈಗ ಇಷ್ಟೊಂದು ಜನ ಮಕ್ಕಳಿಗೆ ಏಟ್ ಬಿದ್ದಿದೆ, ಈಗಲೂ ಬರಬಾರ್ದಾ? ವಿಘ್ನೇಶ್ವರ್ ಮಗಳಿಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡೋದು? ಹೇಳ್ರಪ್ಪ, ಹೇಳಿ. ನಾನೇನ್ ದೇವ್ರ ಇಲ್ಲಿ ಮಾಯ ಆಗಿ ಅಲ್ಲಿ ಪ್ರತ್ಯಕ್ಷ ಆಗಕ್ಕೆ? ನಾನು ಮನುಷ್ಯನೇ. ಒಬ್ರು ಅರ್ಥ ಮಾಡ್ಕೊಳ್ಳೋದು. ಮಗುನ ಎತ್ಕೊಳ್ಳಿ, ಬ್ಯಾಂಗ್ಳೂರಲ್ಲಿ ಹಾಸ್ಪಿಟಲ್ಗೆ ಹೋಗೋಣ. ಸಾಹೇಬ್ರು ಸಿಗ್ತಾರೆ, ಅವರೇ ಪರಿಹಾರ ಕೊಡ್ತಾರೆ. ಬೆಂಗಳೂರು ಹೋಗೋ ದಾರಿಲಿ ಮಗು ಜೀವ ಹೋದ್ರೆ ಏನ್ ಮಾಡ್ತೀಯಾ? ಏನ್ ಮಾಡ್ತೀಯಾ? ನಾವೇ ಸಾಹೇಬ್ರ ಮನೆಗೆ ಹೋಗ್ಬೇಕಾ? ಯಾಕೆ ಅವ್ರಿಗೆ ಬರೋಕ್ ಆಗಲ್ವಂತ? ನಮ್ಮನೇನು ಭಿಕ್ಷುಕರು ಅನ್ಕೊಂಡ್ರ? ಓಟ್ ಹಾಕಿದ್ದೇವೆ, ಅದಕ್ಕೆ ಅವ್ರಿಗೆ ಅಧಿಕಾರದ ಕುರ್ಚಿ ಸಿಕ್ಕಿರೋದು. ನಮ್ಮನೆ ಮರ್ತು ಬಿಟ್ರೆ ಪ್ರಕಾಶ, ವಾದ ಮಾಡೋ ಜಾಗ ಅಲ್ಲ ಇದು. ಯಾರು ಬಂದ್ರು ಹೋದ್ರು ಅನ್ನೋದಕ್ಕಿಂತ ಮಗು ಪ್ರಾಣ ಮುಖ್ಯ. ಇದು ನಮ್ಮೂರಿನ ಮಗು, ನಮ್ಮೆಲ್ರಿಗೂ ಮಗು ಪ್ರಾಣನೇ ಮುಖ್ಯ. ಅದೇ ನಿಮ್ ಸಾಹೇಬನಿಗೂ ಮುಖ್ಯ ಅಲ್ಲ. ಜಸ್ಟ್ ಗಿವ್ ಮಿ ಅ ಬ್ರೇಕ್. ನಾರಾಯಣಪಟ್ಟಣ ಹೋಗೋರ್ಗೆ ಯಾವ್ದು ಫೋನ್ ಪಿಕ್ ಮಾಡಬೇಡ್ರಿ. ಪಿಕ್ ಮಾಡಿದ್ರೆ ನನಗೆ ಕೊಡ್ಬೇಡಿ. ಮಗು ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ. ನಾವು ಮಾಡೋ ಪ್ರಯತ್ನ ನಾವು ಮಾಡಿದೀವಿ. ಬೇಗ ಬೇರೆ ಹಾಸ್ಪಿಟ್ಲಿಗೆ ವ್ಯವಸ್ಥೆ ಮಾಡಿ. ಅಮ್ಮನವ್ರೆ, ನಾರಾಯಣಪಟ್ಟಣದ ರಂಗಪ್ಪ ಬಂದಿದ್ದಾನೆ. ಒಳಗೆ ಕಳಿಸೋರ್ನ. ಸರಿ ಅಮ್ಮ. ನಮಸ್ಕಾರ ಅಮ್ಮ. ಬನ್ರಿ. ದೇವ್ರ ದರ್ಶನಕ್ಕೆ ಬಂದಿದ್ದೀರಾ ಅಂತ ಅನ್ಸುತ್ತೆ. ಇನ್ಮೇಲೆ ಪದೇ ಪದೇ ದೇವ್ರ ದರ್ಶನಕ್ಕೆ ಬರ್ತಾನೆ ಇರ್ಬೇಕಾಗುತ್ತೆ. ಇವನ್ಯಾರು? ನಮ್ಮವನೇ ಅಮ್ಮ. ನಮ್ಮೂರಲ್ಲಿ ಚಪ್ಪಲಿ ಹೊಲಿತಾರೆ. ಚಪ್ಪಲಿ ಹೊಲಿತಾನೋ ಚಪ್ರ ಕಟ್ತಾನೋ, ಇಂಥವ್ರನ್ನೆಲ್ಲ ನಿನ್ ಜೊತೆ ಕರ್ಕೊಂಡ್ ಬರ್ಬೇಡ ಅಂತ ಹೇಳಿಲ್ಲ? ಯಾಕೋ ಕರ್ಕೊಂಡ್ ಬಂದೆ ನೀನು ಅವನ್ನ? ಆಗಿನ ಕಾಲದಲ್ಲಿ
ನಿಮ್ಮ ಅಭಿಮಾನಿ ಅಂತೆ. ನಿಮ್ಮನ್ನ ಒಂದ್ಸರಿ ನೋಡಬೇಕು ಅಂತ ಬೇಡ್ಕೊಂಡ, ಅದಕ್ಕೆ ಕರ್ಕೊಂಬಂದೆ. ಇವನಿಂದೇನು ಅಪಾಯ ಇಲ್ಲ ಬಿಡಿ. ಅಮ್ಮ, ನಾನು ನೀವು ಹೇಳಿದ ಕೆಲಸ ಎಲ್ಲ ಮಾಡಿದೆ. ಆ ವಿಕ್ರಮ್ ಸಿಂಹನ್ ಕಟೌಟ್ಗೆ ಸಗಣಿ ಹೊಡೆದೆ. ಆಮೇಲೆ ಆ ದೇವಸ್ಥಾನ ಕಾಂಪೌಂಡ್ ಎಲ್ಲ ಬೀಳಿಸ್ದೆ. ನಾರಾಯಣಪಟ್ಟಣದ ಸ್ಕೂಲ್ ವ್ಯಾನ್ಗೆ ಆಕ್ಸಿಡೆಂಟು ಮಾಡಿಸ್ದೆ. ಆ ಸಗಣಿ ಹೊಡ್ಸಿದ ಕೇಸಲ್ಲಿ ನಾನು ಹಿಡ್ಕೊಂಡು ಚೆನ್ನಾಗಿ ಹೊಡೆದಾಕ್ಬಿಟ್ರು. ಏನೋ ಸ್ವಲ್ಪ ಬುದ್ಧಿವಂತಿಕೆ ಉಪಯೋಗಿಸಿ ತಪ್ಪಿಸ್ಕೊಂಡ್ಬಂದ್ಬಿಟ್ಟೆ. ಇನ್ಮೇಲಿಂದ ಕಷ್ಟವಾದ ಕೆಲಸ ಎಲ್ಲ ಹೇಳ್ಬೇಡಿ ಅಮ್ಮ, ನನಗೆ ಮಾಡೋಕ್ಕಾಗೋದಿಲ್ಲ, ತುಂಬ ಭಯ ಆಗುತ್ತೆ. ಅದನ್ನ ನಾನು ತೀರ್ಮಾನ ಮಾಡ್ತೀನಿ. ವಿಕ್ರಮ್ ಸಿಂಹನ್ ಜೊತೆನೇ ಇಟ್ಕೊಂಡು ಅವ್ನು ಮಣ್ಣು ತಿನ್ನಿಸ್ತಾ ಇದ್ರು. ಅವ್ನು ಯಾರು ಅಂತ ಗೊತ್ತಾಗಬಾರ್ದು. ತಲೆ ಕೆಡ್ಸ್ಕೋಬೇಕು ಅವನು. ಹೇಗಿದೆ ನಾರಾಯಣಪಟ್ಟಣ? ಅಯ್ಯೋ, ಅದನ್ನ ಯಾಕೆ ಕೇಳ್ತೀರಾ? ವಿಕ್ರಮ್ ಸಿಂಹ ಕಟ್ಸಿದ ಕಾಂಪೌಂಡು ಬಿದ್ದೋಯ್ತಂತೆ ಅಂತ ಊರಿನ ಜನರೆಲ್ಲ ಮಾತಾಡ್ಕೊಳ್ತಾ ಇದ್ದಾರೆ. ವಿಕ್ರಮ್ ಸಿಂಹ ಕಡಿಮೆ ದುಡ್ಡಿನಲ್ಲಿ ಕಟ್ಸಿದ್ನಂತೆ ಅಂತ ಜನಗಳಿಗೆಲ್ಲ ಅನುಮಾನ ಶುರುವಾಗಿ ಹೋಗಿದೆ. ಯಾವ ಜನಗಳನ್ನ ಅವನು ಪ್ರೀತಿ ಮಾಡ್ತಾ ಇದ್ನೋ ಅದೇ ಜನಗಳು ಅವನು ತಿರಸ್ಕಾರ ಮಾಡಬೇಕು. ಆ ಕಾಲ ಹತ್ರ ಆಗಬೇಕು. ನಾಳೆ ನಿನಗೆ ಇನ್ನೊಂದು ಕೆಲಸ ರೆಡಿ ಇರುತ್ತೆ, ತಯಾರಾಗಿರು. ಅಮ್ಮ, ಕೆಲಸ ತುಂಬಾ ದೊಡ್ಡ. ಯಾರಿಗಾರು ಏನಾರು ತೊಂದರೆ ಆಗುತ್ತೆ, ಆಗ್ಲೇಬೇಕು. ನೀನ್ ಯಾಕೆ ಹೆದರ್ಕೊಳ್ತಾ ಇದೀಯಾ? ಹೆದರ್ಕೋಬೇಕಾಗಿರೋದು ಆ ವಿಕ್ರಮ್ ಸಿಂಹ. ನೀನ್ ಕೆಲಸ ಮಾಡಿ ಮಜ್ಜಿಗೆ ಕುಡಿದು ಆರಾಮಾಗಿ ಮನೇಲಿ ಮಲ್ಕೋ. ಧರ್ಮ, ಅವ್ನ್ ದುಡ್ಡು ಕೊಟ್ಟು ಕಳ್ಸು. ಆಗಲೇ ಮಾರೆ. ಸರಿ, ನಾವಿನ್ ಬರ್ತೀವಮ್ಮ. ತಗೋ. ಬುದ್ಧಿ, 2 ಕೆಲಸ ಮಾಡಿದ್ದೀನಿ, ಇಷ್ಟನಾ ಬುದ್ಧಿ? ಸಗಣಿ ಹೊಡೆಯೋದು ದೊಡ್ಡ ಕೆಲಸ ಅಂತ ಯಾವನ ಹೇಳಿದ್ದು? ಏನು ಚಂಡ ಎಸ್ದಂಗೆ ಇಸ್ತಿರ್ತೀಯ ಅಷ್ಟೇ. ಮೊದಲು ಅಮ್ಮನವ್ರ ನಂಬಿಕೆನ ಉಳಿಸ್ಕೋ, ಆಮೇಲೆ ನೋಡು ನಾರಾಯಣಪಟ್ಟಣದ ಶ್ರೀಮಂತರಲ್ಲಿ ನೀನು ಒಬ್ಬ ಆಗ್ತೀಯ. ನಾಳೆ ಕೆಲಸನ ಮೊದಲು ಮಾಡು, ಆಮೇಲೆ ನಿನಗೇನು ಸಿಗ್ಬೇಕೋ ಅದೆಲ್ಲ ಸಿಕ್ಕುತ್ತೆ. ಸರಿ ಬುದ್ಧಿ, ನಾನು ಬರ್ತೀನಿ ಬುದ್ಧಿ. ಸರಿ. ಯೋ, ಇವನು ಯಾವನ ಹಿಂಗ್ ಗುರಾಸ್ತಾವನೆ? ಕರ್ಕೊಂಡೋಗ ಇವನ್ನ. ತಗೋ, ನಿಮ್ಮ ಅಮ್ಮನವ್ರು ಕೊಡು. ಇನ್ಮೇಲೆ ಬೇವ್ರು ಒರ್ಸ್ಕೊಳಕ್ ಬೇಕಾಗತ್ತೆ. ಯಾರವನು ಬಂದಿದ್ದವನು? ಯಾರವನು? ನಮಸ್ಕಾರ ಅಮ್ಮನವ್ರೆ. ನಾರಾಯಣಪಟ್ಟಣದ ದೊರೆ MLA ವಿಕ್ರಮ ಸಿಂಹ, MLA ವಿಕ್ರಮ ಸಿಂಹ, MLA ವಿಕ್ರಮ ಸಿಂಹ.